ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಗುಬ್ಬಿ ಶ್ರೀನಿವಾಸ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ನಾಳೆ ರಾಜೀನಾಮೆ ಕೊಡೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ತುಮಕೂರಿನಲ್ಲಿ ಎಸ್ಆರ್ ಶ್ರೀನಿವಾಸ್ ಅವರ ಹೇಳಿಕೆ. ನನಗೆ ಜನ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ತಾರೆ, ಆದ್ರೆ ಯಾರು ಹೇಳಬೇಕಾಗಿತ್ತು ಅವ್ರು ಹೇಳಿಲ್ಲ. ಸಾಮಾನ್ಯ ರೈತನ ಮಗನ ಮೇಲೆ ಬರೋದು ಕಷ್ಟ, ಅಂದ್ರೆ ಸಾಮಾನ್ಯ ರೈತನ ಮಗ ಮೇಲ್ ಬರೋದು ಕಷ್ಟ. ತಲೆ ಬಡದು ಹಣ ಸಂಪಾದನೆ ಮಾಡಿದವರು ಬರ್ತಾರೆ. ಕಿತ್ತಾಡಿ ತಗ್ಲೋಕೊಳ್ಳೋದು ಅಂದ್ರೆ ತಗ್ಗಲಾಕೊಳ್ಳೋದಕ್ಕೆ ನಮ್ಮ ಅಪ್ಪನ ಆಸ್ತಿ ಅಲ್ಲ ಅದು ಅಂತ ಹೇಳಿ ಗುಬ್ಬಿ ಶ್ರೀನಿವಾಸ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೇಸರವನ್ನು ಹೊರ ಹಾಕಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಏನ್ ಮಾಡೋಣ, ಮಠಕ್ಕಂತೂ ಹೋಗೋದಾಗಲ್ಲ, ವಯಸ್ಸು ಮುಗ್ದೋಗೈತೆ. ಈಗ ಯಾರಲ್ಲೂ ಕೋಪ, ಬಡವನ ಕೋಪ ದೌಡಿಗೆ ಮೂಲ ಅಂತ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಈಗ ಕೋಪ ಮಾಡ್ಕೊಂಡು ಯಾರು ತಕ್ಕ ಹೋಗೋಣ, ಎಲ್ಲೋಗೋಣ? ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತೆ, ಕಾಯೋಣ. ಆವಾಗ ತೀರ್ಮಾನ ಮಾಡುವಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ನಾನು ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. ಗೊತ್ತಿಲ್ಲ, ಅದನ್ನು ಏನು ನನಗೆ ಕನ್ಫರ್ಮ್ ಆಗಿ ಏನು ಹೇಳಲ್ಲ. ಗೊತ್ತಿಲ್ಲ, ಅದನ್ನು ನೆಕ್ಸ್ಟ್ ಅಧಿಕಾರದಾಗ ಇರಬೇಕು ಅಂತ ಯಾರ್ಯಾರು ಆಸೆ ಪಟ್ಟಿರ್ತಾರೋ ಅವ್ರು ಯೋಚನೆ ಮಾಡಬೇಕು. ಅಧಿಕಾರ ನಾವು ನೆಕ್ಸ್ಟು ನಾವೇ 28ಕ್ಕೆ ನಾವೇ ಅಂತ ಹೇಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು ಅಲ್ವಾ. 28ಕ್ಕೆ ನಾವು ಬರಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆ ಒಳಗೆ ಯಾರ್ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು, ಯಾರ್ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಇರಬೇಕು. ನನ್ನಿಂದವರೇ ನನ್ನ ಕೆಲಸ ಮಾಡ್ತಾರೆ ಎಲ್ಲ. ಕಾಂಗ್ರೆಸ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಸಮುದಾಯಗಳಿಗೂ ಅವಕಾಶ ಕೊಡಬೇಕು ಅನ್ನೋದು ಇಟ್ಕೊಂಡು ಮಾಡಿರ್ತಾರೆ. ಎಲ್ಲರಿಗೂ ಅವಕಾಶ ಕೊಟ್ಟವ್ರೆ, ಅದರಿಂದ ಕೆಲವ್ರಿಗೆ ಅವಕಾಶ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಸಮಾಧಾನಿತರನ್ನ ಸಂಪರ್ಕಿಸುವುದಕ್ಕೆ ಶಾಸಕರು ಚರ್ಚೆಗೆ ಮುಂದಾಗಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರ ಗುರಿ ಹೊಂದಿದ್ದಾರೆ ಕೆಲ ಶಾಸಕರು. ಈ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನು ನಡೆಸುತ್ತಾರೆ ಅಸಮಾಧಾನಿತ ಶಾಸಕರು. ಕೇವಲ ರಾಜೀನಾಮೆ ಅಲ್ಲದೆ ಎಲ್ಲಾ ಶಾಸಕರನ್ನ ಒಂದಾಗಿಸಿ ಹೋರಾಟಕ್ಕೆ ಚಿಂತನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ನೋಡಿ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಸಚಿವ ಸ್ಥಾನವನ್ನ ನೀಡಿಲ್ಲ, ನಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಅಸಮಾಧಾನವನ್ನ ಹೊರಹಾಕಿದ್ರು. ಈ ಅಸಮಾಧಾನಿತರು ಏನಿದ್ದಾರೆ ಅವರು ಇನ್ನುಳಿದಂತಹ ಅಸಮಾಧಾನಿತರು ಬೇರೆ ಬೇರೆ ಭಾಗದಲ್ಲಿ ಯಾರೆಲ್ಲ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಆಕಾಂಕ್ಷಿಗಳಿದ್ರು ಅಂಥವರನ್ನ ಒಗ್ಗೂಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರ ಗುರಿಯನ್ನ ಹೊಂದಿದ್ದಾರೆ. ಹೀಗಾಗಿ ಈ ಮೂಲಕ ಒಟ್ಟಾಗಿ ನಿಂತು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಶಾಸಕರು ಸಭೆಗೆ ಮುಂದಾಗಿದ್ದಾರೆ, ಸಭೆ ನಡೆಸ್ತಾರೆ. ಯಾರೆಲ್ಲ ಈಗಾಗಲೇ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ, ಒಗ್ಗೂಡಿಸುವಂತಹ ಪ್ರಯತ್ನಕ್ಕೆ ಕೆಲ ಶಾಸಕರು ಮುಂದಾಗಿದ್ದಾರೆ.